ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಸನ್ಮಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್. ನನ್ನ ತಂದೆಯ ಹೆಸರು ಗುರುಪ್ರಸಾದ್. ನನ್ನ ತಾಯಿಯ ಹೆಸರು ಅಶ್ವಿನಿಯಾರ್. ನಾನು ಒಂದು ಶ್ಲೋಕವನ್ನು ಹೇಳುತ್ತಿದ್ದೇನೆ. ನಾಭಿಷೇಕೋಣ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರಿತ. ಧನ್ಯವಾದಗಳು. ನಾಭಿಷೇಕೋ ನ ಸಂಸ್ಕಾರಃ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ಯಸ್ಯ ಸ್ವಯಮೇವ ಮೃಗೇಂದ್ರತ. ಅಂದರೆ ಸಿಂಹಕ್ಕೆ ಕಾಡಿನ ರಾಜ ಎಂದು ಯಾವ ಪ್ರಾಣಿಗಳು ಪಟ್ಟಾಭಿಷೇಕ ಮಾಡಿ ಸಿಂಹ ಪದವಿಯನ್ನು ಕೊಟ್ಟಿಲ್ಲ. ಸಿಂಹ ತನ್ನ ಬಲಿಷ್ಠವಾದ ಶಕ್ತಿಯಿಂದ ಸಿಂಹ ತಾನು ರಾಜನೆಂದು ಗುರುತಿಸಿಕೊಂಡಿದೆ. ಅದೇ ರೀತಿ ಈ ಪ್ರಪಂಚದಲ್ಲಿ ಅದೃಷ್ಟಕ್ಕೆ ಒಲಿಯುವುದು ಲಾಟರಿಯೊಂದೇ. ಇನ್ನುಳಿದ ಎಲ್ಲ ಸಂಗತಿಗಳು ಅವರವರ ಸಾಮರ್ಥ್ಯ, ಬುದ್ಧಿಶಕ್ತಿ, ಅರ್ಹತೆಗೆ ತಕ್ಕಂತೆ ಫಲ ಸಿಗುತ್ತದೆ. ಕಾಸಿಗೆ ತಕ್ಕಂತೆ ಕಜ್ಜಾಯ ಎನ್ನುವಂತೆ ಅವರವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ. ಬುದ್ಧಿವಂತರಾದವರು ಹೆಸರು ಗಳಿಸುತ್ತಾರೆ. ಚೆನ್ನಾಗಿ ವಿದ್ಯೆ ಕಲಿತವರಿಗೆ ಅದಕ್ಕೆ ತಕ್ಕ ಒಳ್ಳೆಯ ಕೆಲಸ ಹಾಗೂ ಉತ್ತಮವಾದ ಸಂಬಳ ಸಿಗುತ್ತದೆ. ನಮ್ಮಲ್ಲಿ ಅದೃಷ್ಟ ಇದ್ದರೆ ನಮಗೆ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದು ತಟಸ್ಥವಾಗಿ ಕುಳಿತುಕೊಂಡರೆ ಏನೂ ಬರುವುದಿಲ್ಲ. ವಜ್ರ ಚಿಕ್ಕದಿದ್ದರೂ ಅದರ ಹೊಳಪು ತಾನು ಎಲ್ಲಿದ್ದರೂ ಅದು ವಜ್ರವೆಂದು ತಿಳಿಸಿಕೊಡುತ್ತದೆ. ಅದೇ ರೀತಿ ನಾವು ಹೇಗಿರಬೇಕೋ ಹಾಗಿದ್ದು ನಮ್ಮ ಬುದ್ಧಿಶಕ್ತಿಯನ್ನು ಸಮಯೋಚಿತವಾಗಿ ಬಳಸಿದರೆ ಅದಕ್ಕೆ ಸಿಗಬೇಕಾದ ಗೌರವ, ಸನ್ಮಾನ ತಾನೇ ತಾನಾಗಿಯೇ ಸಿಗುತ್ತದೆ. ಧನ್ಯವಾದಗಳು.